ಈಗ ಸಂಸತ್ ಚುನಾವಣೆ, ನೀವು ಕೂಡ ಮಾಜಿ ಶಾಸಕರಿದ್ದೀರಿ, ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರಿದ್ದೀರಿ. ಏನು ಈಗಾಗಲೇ ರಾಷ್ಟ್ರದಿಂದ 2024ನೇ ಸಂಸತ್ ಚುನಾವಣೆಯ ತಯಾರಿ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಈಗಾಗಲೇ ಭರ್ಜರಿ ತಯಾರಿ ನಾವು ಮಾಡ್ತಾ ಇದ್ದೀವಿ. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ನೆಚ್ಚಿನ ನಾಯಕರಾದ ಮುದ್ದಹನುಮೇಗೌಡರಿಗೆ ಮೊದಲನೇ ಪಟ್ಟಿಯಲ್ಲಿ ಅವರ ಹೆಸರನ್ನು ನಮ್ಮ ಹೈಕಮಾಂಡ್ ಘೋಷಣೆ ಮಾಡಿದೆ. ಇದೆಲ್ಲ ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಯಾಕಂತ ಹೇಳಿದರೆ ಅವರು ಸರಳ ಹಾಗೂ ಸಜ್ಜನ ರಾಜಕಾರಣಿ. 2 ಬಾರಿ ಶಾಸಕರಾಗಿ, 1 ಬಾರಿ ಸಂಸದರಾಗಿ, 10 ವರ್ಷಗಳ ಕಾಲ ಜಿಲ್ಲಾಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಪಾರವಾದ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಮುದ್ದಹನುಮೇಗೌಡರಿಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಮುಖಂಡರುಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಗೃಹ ಸಚಿವರು, ಜೊತೆಗೆ ಸಹಕಾರಿ ಸಚಿವರಾದ ರಾಜಣ್ಣನವರು, ಹಾಗೆ ಜಿಲ್ಲೆಯ ಎಲ್ಲ ಮುಖಂಡರುಗಳು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಸೇರಿ ನಾವು ಈಗಾಗಲೇ 2 ಸಭೆಗಳನ್ನು ಮಾಡಿ ಒಮ್ಮತದ ತೀರ್ಮಾನ ತಗೊಂಡು ಈ ಬಾರಿ ಮುದ್ದಹನುಮೇಗೌಡರಿಗೆ ನಾವು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ನಿಲ್ಲಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವರಿಗೆ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕಂತ ಹೇಳ್ಬಿಟ್ಟು ಆ ಸಭೆಗಳಲ್ಲಿ ತೀರ್ಮಾನ ಮಾಡಿ ಅದೇ ರೀತಿಯಾಗಿ ಆ ನಿರ್ಣಯವನ್ನು ನಾವು ಹೈಕಮಾಂಡಿಗೆ ತಿಳಿಸಿದ್ವಿ. ಇದರ ಪರಿಣಾಮವಾಗಿ ಮೊದಲನೇ ಪಟ್ಟಿಯಲ್ಲೇ ನಮ್ಮ ಮುದ್ದಹನುಮೇಗೌಡರ ಹೆಸರು ಬಂದಿರೋದು ನಮಗೆಲ್ಲರೂ ಬಹಳ ಸಂತೋಷ ತಂದಿದೆ. ಜೊತೆಗೆ ನಾವು ಏನು 8 ಕ್ಷೇತ್ರದಲ್ಲೂ ಕೂಡ ಓಡಾಡಿ ಕೆಲಸ ಮಾಡೋಕ್ಕೆ ನಮಗೆ ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮುದ್ದಹನುಮೇಗೌಡರು 2014ರಿಂದ 2019ರವರೆಗೂ ಸಂಸದರಾಗಿದ್ದರು. ಆ ಕಾಲದಲ್ಲಿ ನಾನು 2013ರಿಂದ 2018ರವರೆಗೂ ಈ ತುಮಕೂರು ನಗರದ ಶಾಸನ ಆಗಿದ್ದೆ. ಅವರ ಜೊತೆಗೆ ನಾನು 4 ವರ್ಷದ ಅವಧಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಬ್ಬ ಸರಳ ಸಜ್ಜನ ರಾಜಕಾರಣಿ. ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಎಲ್ಲರ ವಿಶ್ವಾಸ ತಗೊಂಡು ಅವರು ಕೆಲಸ ಮಾಡ್ತಾ ಇರೋದು ಎಲ್ಲರಿಗೂ ಒಂದು ಮೆಚ್ಚುಗೆ ಆಗಿದೆ. ಮುಖ್ಯವಾಗಿ ಬಹಳ ಸುಲಭವಾಗಿ ಅವ್ರಿಗೆ ನಾವು ಸಂಪರ್ಕಿಸ್ಬೋದು. ಈ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರು ಲೋಕಸಭಾದ 8 ಕ್ಷೇತ್ರಗಳಿಗೂ ಕೂಡ ಅವರ ಪರವಾದ ಒಂದು ಅಲೆ ಎಬ್ಬಿದೆ. ನಾವು ಕೂಡ ಎಲ್ಲರ ಒಗ್ಗಟ್ಟಾಗಿ, ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಮುದ್ದಹನುಮೇಗೌಡರು ಗೆಲ್ತಾರೆ. ಸರ್, ರಾಜಕಾರಣದಲ್ಲಿ ಸರಳತೆ, ಸಜ್ಜನಿಕೆ, ಒಳ್ಳೆತನ ಇದು ಮಾನದಂಡ ಆಗಲ್ಲ ಸರ್? ಹೌದು, ಒಪ್ಕೊಳ್ತೀನಿ. ಅದ್ರ ಜೊತೆಗೆ ಅವರು ಸಂಸದರಾಗಿದ್ದಾಗ ಅಪಾರವಾದ ಒಂದು ಯೋಜನೆಗಳನ್ನು ತುಮಕೂರು ನಗರಕ್ಕೆ ಹಾಗೂ ಜಿಲ್ಲೆಗೆ ಅವರು ತಂದಿದ್ದಾರೆ. ಮುಖ್ಯವಾಗಿ ನಾನು ತುಮಕೂರು ನಗರಕ್ಕೆ ಸೀಮಿತವಾಗಿ ಹೇಳಬೇಕಂದ್ರೆ, ಏನು ರಾಷ್ಟ್ರೀಯ ಹೆದ್ದಾರಿಯ ಕೆಲಸಗಳನ್ನು ನಾನು ಇವಾಗ ಏನೋ ಶಿವಕುಮಾರ ಸ್ವಾಮೀಜಿಯವರ ವೃತ್ತದಿಂದ ಹಿಡ್ಕೊಂಡು ಶಿರಾಗೇಟವರೆಗಿದೆ, ಅದು ರಸ್ತೆ ಹದಗೆಟ್ಟಿತ್ತು. ನಾವು ಅವರಿಗೆ ಮನವಿ ಮಾಡಿದ ತಕ್ಷಣ ಅವರು ಕೂಡಲೇ ಸ್ಪಂದಿಸಿ ಆ ರಸ್ತೆಯನ್ನು ಅವರು ಅಭಿವೃದ್ಧಿಪಡಿಸಿದರು. ಅದೇ ರೀತಿಯಾಗಿ ಏನು BH ರಸ್ತೆ ಇದೆ ಅದು ಕೂಡ ಅಭಿವೃದ್ಧಿಪಡಿಸಿದರು. ಈ ರೀತಿಯ ಅನೇಕ ರಸ್ತೆಗಳ ಕಾಮಗಾರಿ ನ್ಯಾಷನಲ್ ಹೈವೇ ಕಡೆಯಿಂದ ಅವರು ಕೆಲಸಗಳನ್ನು ನಮ್ಮ ಈ 8 ಲೋಕಸಭಾ ಕ್ಷೇತ್ರಗಳಲ್ಲೂ ಅವ್ರು ಮಾಡಿದ್ದಾರೆ. ಅದೊಂದು. ಎರಡನೇದು, ಇವತ್ತು ರೈಲ್ವೆ ಕೆಳ ಸೇತುವೆಗಳು ಇವತ್ತು ಭೀಮಸಂದ್ರದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳು ಕೂಡ ಅವ್ರು ಮಾಡಿದ್ದಾರೆ. ಇವೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು. ಹಾಗೆ ಇವತ್ತು ತುಮಕೂರು ನಗರದಲ್ಲಿ 2 ಸ್ಕೈ ಬಾಕ್ಸ್ ಏನು ಪಾದಚಾರಿ ಮೇಲ್ ಸೇತುವೆ ಅದನ್ನು ಅವರು ತುಮಕೂರು ನಗರ, ನಾನು ನನಗೆ ಕೇಳಿದ್ರು, ಈ ಥರ ಡಾಕ್ಟ್ರೇ ಇದೆಲ್ಲ ಕೊಡ್ತಾ ಇದ್ದಾರೆ, ಏನು ಮಾಡಲ್ಲ ಸರ್? ತುಮಕೂರು ನಗರ ಬೀಳ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತದೆ, ಹಾಗಾಗಿ 2 ಕಡೆ ನಾವು ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು, ಒಂದು ಏನು ಮಹಾನಗರ ಪಾಲಿಕೆ ಹತ್ರ, ಇನ್ನೊಂದು ಯೂನಿವರ್ಸಿಟಿ ಹತ್ರ ಇದಕ್ಕೆ ಹಾಕಿದ್ದೀವಿ. ಅಂದರೆ ಅದು ಅಷ್ಟಾಗಿ ಪರಿಣಾಮವಾಗಿ ಜನ ಯೂಸ್ ಮಾಡ್ತಾ ಇಲ್ಲ, ಅದು ಬೇರೆ ವಿಷಯ. ಆದರೆ ಮುಂದಿನ ದೃಷ್ಟಿಯಿಂದ ಇವರು ಹಾಕಿರೋದು ಅದು ಕೂಡ ನಾವೆಲ್ಲ ಎಲ್ಲ ವಿಚಾರಗಳು ಅವ್ರಿಗೆ ಪ್ಲಸ್ ಆಗುತ್ತೆ ಅಂತ. ಹೌದು. ಅದ್ರ ಜೊತೆಗೆ ಇವತ್ತು ನನ್ನ ಅವಧಿಯಲ್ಲಿ ಸ್ಮಾರ್ಟ್ ಸಿಟಿ ಸಿಕ್ತು ತುಮಕೂರು ನಗರಕ್ಕೆ. ಅದರಲ್ಲೂ ಕೂಡ ಅವರು ನನಗೆ ಬಹಳಷ್ಟು ಸಹಕಾರ ಕೊಟ್ಟು ಕಾಮಗಾರಿಗಳು ಬೇಗ ತ್ವರಿತವಾಗಿ ಆಗುವಂತೆ ಕೂಡ ಅವರು ಮಾಡಿದರು. ಅದೇ ರೀತಿ ಇವತ್ತು ಏನು HAL ಗುಬ್ಬಿ ಬಳಿ ಸ್ಥಾಪನೆ ಆಯಿತು, ಇದಕ್ಕೂ ಕೂಡ ಅವರ ಸೇವೆ ಇದೆ. ಹಾಗೆ ಇವತ್ತು HMT ಕ್ಲೋಸ್ ಆಯಿತು, ಇಲ್ಲಿ ಬಂದಾಯಿತು. ಅದಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಬಹಳ ಪ್ರಯತ್ನ ಪಟ್ಟರು ಅವರು. ಕೇಂದ್ರ ಸಚಿವರನ್ನು ಭೇಟಿಯಾಗಿ, ಇವನ್ ಪ್ರಧಾನಮಂತ್ರಿಗಳು ಕೂಡ ಭೇಟಿಯಾಗಿ ಅವ್ರ ಮನವಿಯನ್ನು ಕೊಟ್ಟರು. ಆದರೆ ಕಾರಣಾಂತರದಿಂದ ಮುಚ್ಚಬೇಕಾದ ಸಂದರ್ಭ ಬಂದಾಗ ಇವರು
ಲ್ಯಾಂಡ್ ಬ್ಯಾಂಕ್ ಅಂತ ಒಂದು ಯೋಜನೆಯನ್ನು ಸ್ಥಾಪಿಸಿ ಸರ್ಕಾರದ ಜಮೀನುಗಳನ್ನು ಸರ್ಕಾರಕ್ಕೆ ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು ಅದನ್ನು ನಿರ್ಣಯ ತಗೊಂಡು ಇವತ್ತು ಅದನ್ನು ಏನು ಸುಮಾರು 120 ಎಕರೆ ಜಮೀನಿದೆ ಅದನ್ನು ಇಸ್ರೋಗೆ ಸ್ಥಳಾಂತರಿಸಿ ಇವತ್ತು ಮುಂದಿನ ದಿನಗಳಲ್ಲಿ ಇಸ್ರೋ ಕೂಡ ಅದು ಸ್ಥಾಪನೆ ಆಗಿದೆ. ಇದರಿಂದ ಒಂದು ಒಳ್ಳೆಯ ಹೆಸರು ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ನಗರಕ್ಕೆ ಬರುತ್ತದೆ. ಯಾಕಂದರೆ ಇಸ್ರೋ ಒಂದು ಪ್ರತಿಷ್ಠಿತ ಸಂಸ್ಥೆ ಅದು ನಮ್ಮ ನಗರದಲ್ಲಿ ಇದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಬಹಳ ಹೆಮ್ಮೆ ವಿಷಯ. ಈ ರೀತಿ ಅನೇಕ ಕೆಲಸಗಳನ್ನು ಅವರು ಮಾಡಿದ್ದಾರೆ. ರೈಲ್ವೆ ಕಾಮಗಾರಿ ಇರ್ಬೋದು, ತುಮಕೂರು ರಾಯದುರ್ಗ ಇರ್ಬೋದು, ತುಮಕೂರು ದಾವಣಗೆರೆ ರೈಲ್ವೆ ಕಾಮಗಾರಿ, ಅದರಲ್ಲೂ ಕೂಡ ಅವರ ಸೇವೆ ಜಾಸ್ತಿ ಇದೆ. ಹಾಗೆಯೇ ಮುಖ್ಯವಾಗಿ ಇವರು ಸದನದಲ್ಲಿ ರೈತರ ಪರವಾಗಿ ಅನೇಕ ಬಾರಿ ಮಾತನಾಡಿದ್ದಾರೆ. ರೈತರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು, ಕೊಬ್ಬರಿಗಾಗಿರ್ಬೋದು, ಅಡಿಕೆಗಾಗಿರ್ಬೋದು ಕೊಡಬೇಕಂತ ಹೇಳ್ಬಿಟ್ಟು ಪ್ರತಿಪಾದಿಸಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿ ಈಗಾಗಲೇ ಅದನ್ನು ತಯಾರಿ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರ ಪರವಾಗಿ ಕೂಡ ಅವರು ಸದನದಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದರೆ, ಇವರು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ ವಿಶ್ವಸಂಸ್ಥೆಗೆ ರಾಷ್ಟ್ರದ ಪ್ರತಿನಿಧಿಯಾಗಿ ಕಳಿಸಿ ಅಲ್ಲಿ ಅವರು ಒಂದು ವಿಶೇಷವಾದ ಭಾಷಣ ಮಾಡಿ ಎಲ್ಲರಿಗೂ ಒಂದು ಮೆರುಗೊಳಿಸ್ತಾರೆ. ಎಲ್ಲರಿಗೂ ಒಂದು ವಿಶ್ವಾಸ ಪತ್ರಕ್ಕೆ ಅವರು ಆಗ್ತಾರೆ. ಬಹಳಷ್ಟು ಅದು ನಮಗೆಲ್ಲರಿಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಹಾಗೂ ತುಮಕೂರು ಜಿಲ್ಲೆಯ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಅವರು ವಿಶ್ವಸಂಸ್ಥೆಯಲ್ಲಿ ಹೋಗಿ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ಪರವಾಗಿ ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಇಂತಹ ಅನೇಕ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾಕಂದರೆ ಜನರಿಗೆ ಗೊತ್ತಿದೆ ಮುದ್ದಹನುಮೇಗೌಡರು ಅಂದರೆ ಒಳ್ಳೆಯ ಕೆಲಸ ಮಾಡುವಂಥ ವ್ಯಕ್ತಿ, ಬಹಳ ಸರಳ ರಾಜಕಾರಣಿ, ಬಹಳ ಸುಲಭವಾಗಿ ಅವ್ರಿಗೆ ಸಂಪರ್ಕಿಸಬಹುದು ಅಂತ ಹೇಳ್ಬಿಟ್ಟು ಎಲ್ಲ ಏನು ವಿಷಯಗಳನ್ನು ನಾವು ಜನರ ಮುಂದೆ ಇಟ್ಟರೆ ಖಂಡಿತವಾಗಿ ಈ ಬಾರಿ ಏನೋ ಹೋದ ಸಲ ಸುಮಾರು 75,000 ಮತಗಳ ಅಂತರದಿಂದ ನಮ್ಮ ಮುದ್ದಹನುಮೇಗೌಡರು 2014ರಲ್ಲಿ ಗೆದ್ದಿದ್ರು. 2024ರಲ್ಲಿ ಅದಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಅವರು ಗೆಲ್ತಾರಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಹಾಗಾಗಿ ನಾನು ತಮ್ಮ ಮುಖಾಂತರ ತುಮಕೂರು ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬ ಒಳ್ಳೆಯ ಅಭ್ಯರ್ಥಿಯಾದ ಮುದ್ದಹನುಮೇಗೌಡರನ್ನ ನಾವೆಲ್ಲರೂ ಗೆಲ್ಲಿಸೋಣ, ಅವರ ಸೇವೆಯನ್ನು ನಾವೆಲ್ಲರೂ ಪಡೆಯೋಣ ಅಂತ ಹೇಳ್ಬಿಟ್ಟು ನಾನು ತಮ್ಮ ಮುಖಾಂತರ ಮತದಾರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ.